Babylon 5. ಇನ್ನೊಂದು ಕಡೆ ಪವಿತ್ರ ಗೌಡ ಕುಟುಂಬ ಸದಸ್ಯರು ಕೂಡ ಪವಿತ್ರ ಗೌಡಳನ್ನು ನೋಡಬೇಕು ಅಂತ ಹೇಳಿ ಅವರು ಕೂಡ ಆಗಮಿಸಿದ್ದಾರೆ. ಪವಿತ್ರ ಗೌಡ ಜೈಲಲ್ಲಿರೋದು ಗೊತ್ತಿರತಕ್ಕಂಥ ವಿಚಾರ. ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಪವಿತ್ರ ಗೌಡ ಇದೀಗ ಪರಪ್ರಗ್ರಹಾರ ಜೈಲಿಗೆ ಪವಿತ್ರ ಗೌಡ ಕುಟುಂಬಸ್ಥರು ಕೂಡ ಬಂದರು. ಯಾರ್ಯಾರು? ಪವಿತ್ರ ಗೌಡ ತಾಯಿ ಶೋಭಾ, ಸಹೋದರ ಸೇರಿ 4 ಜನ ಬಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಪವಿತ್ರ ಗೌಡ. ಪವಿತ್ರ ಗೌಡಗೆ ಬಂದಂಥ ಮೆಸೇಜೇ ಇಡೀ ಒಂದೊಂದು ಗ್ರಹಚಾರವಾಗಿ ಕಾಡ್ತಾ ಇದೆ ದರ್ಶನ್ಗೆ ಅಂತ. ಒಂದೇ ಒಂದು ಸಂದೇಶ ಬಂತು, 1-10 ಇರಲಿ, ಪವಿತ್ರ ಗೌಡ ಕುರಿತಾಗಿ ಬಂದಂಥ ಸಂದೇಶಗಳವು. ಇದೀಗ ಈ ಪರಿಸ್ಥಿತಿ ಅವರಿಗೆ ಬಂದುಬಿಟ್ಟಿದೆ ಅಂತ ಹೇಳಬಹುದಾಗುತ್ತೆ. ಆ ಒಂದು ಮೆಸೇಜ್ ಕಾರಣದಿಂದಾಗಿ ಇಷ್ಟು ಜನ ಇದೀಗ ಜೈಲಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಒಂದು 4 ಜನ ತುಮಕೂರಲ್ಲಿ, ಉಳಿದವರು ಪರಪ್ರಗ್ರಹಾರದಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿ, ಇದೀಗ ಅವರ ಸಹೋದರ ಸೇರಿ ಒಂದು 4 ಜನ, ಅವ್ರ ತಾಯಿ ಬಂದಿದ್ದಾರಂತೆ. ಎಲ್ಲರೂ ಬಂದು ಇದೀಗ ಪವಿತ್ರ ಗೌಡ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅಲ್ಲಿದ್ದಾರೆ. ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಒಂದು ಕಡೆ ವಿಜಯಲಕ್ಷ್ಮಿ ದರ್ಶನ್, ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡ ಅವರ ಕುಟುಂಬ ಸದಸ್ಯರು ಎಲ್ಲ ಕೂಡ ಆಗಮಿಸಿದ್ದಾರೆ. ಪವಿತ್ರ ಗೌಡ ನೋಡಬೇಕು ಅಂತ ಒಂದಷ್ಟು ಜನ, ಈ ಕಡೆ ದರ್ಶನ್ ನೋಡಬೇಕು ಅಂತ ಹೇಳಿ ದಿನಕರ್ ಮತ್ತು ವಿಜಯಲಕ್ಷ್ಮಿ ಅವರು ಕೂಡ ಆಗಮಿಸಿದ್ದಾರೆ. ಅಪ್ಡೇಟ್ಸ್ ಏನಿದೆ ಅಂತ? ರಮಕಾಂತ್, ಈಗಾಗಲೇ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ನೋಡಕ ಅವರವರ ಕುಟುಂಬಗಳು ಬಂದಿರುವಂತದ್ದು. ಒಂದು ಕಡೆ ದರ್ಶನ್ ಬಿಡುಗಡೆಯನ್ನ ಮಾಡ್ಕೊಳ್ಳಿಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಇದ್ದಾರೆ. ಅವರು ಟೆಂಪಲ್ ರನ್ ಅನ್ನ ಮಾಡ್ತಾ ಇರುವಂತದ್ದು, ದೇವಸ್ಥಾನದ ಮರಗಳನ್ನ ಹೋಗ್ತಾ ಇರುವಂತದ್ದು ಮತ್ತು ದೇವರ ಪೂಜೆಗಳಿರ್ಬೋದು, ಯಜ್ಞಗಳಿರ್ಬೋದು, ಈ ತರನ ಮಾಡಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಪವಿತ್ರ ಗೌಡ ಅವರ ಫ್ಯಾಮಿಲಿಯವರು ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ಈಗಾಗ್ಲೇ ಈ ಘಟನೆ ನಡೆದು ಸುಮಾರು 2 ತಿಂಗಳು ಆಗ್ತಾ ಬರ್ತಾ ಇದೆ. ಸೊ ಆದ್ರೆ ಇನ್ನು ಕೂಡ ಅವರು ಜಾಮೀನು ಅರ್ಜಿಯನ್ನು ಹಾಕೊಂಡಿಲ್ಲ. ಮತ್ತೊಂದು ಕಡೆ ಪೊಲೀಸರ ತನಿಖೆ ಕೂಡ ನಡೀತಿದೆ. ಚಾರ್ಜ್ ಶೀಟ್ ಆಗ್ಬೇಕು, ಚಾರ್ಜ್ ಶೀಟ್ ಸಲ್ಲಿಕೆ ಆಗದೆ ಯಾವುದೇ ಹಂತದಲ್ಲೂ ಕೂಡ ಇವರಿಗೆ ಜಾಮೀನು ಸಿಗೋದಿಲ್ಲ. ಹೀಗಾಗಿ ಇವರು ಕೂಡ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ಒಂದು ವೆಯ್ಟ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಮಧ್ಯೆ ಏನಾದ್ರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ರು ಕೂಡ ಸೊ ಅದು ರಿಜೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಎಲ್ಲರೂ ಕೂಡ ದೇವರ ಮೊರೆ ಹೋಗ್ತಿರುವಂತದ್ದು. ಅಂತಿಮವಾಗಿ ಎಲ್ಲೋ ಒಂದ್ ಕಡೆ ಎಲ್ಲೂ ಕೆಲಸ ಆಗ್ಲಿಲ್ಲ ಅಂದ್ರೆ ದೇವರ ಮೊರೆ ಹೋಗುವಂತದ್ದು. ಆದಷ್ಟು ಬೇಗ ಅವ್ರಿಗೆ ಬಿಡುಗಡೆ ಆಗ್ಲಿಕ್ಕೆ ಬೇಕಾಗಿರುವಂತೆ ದೇವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಅವ್ರಿಗೆ ವಾರದಲ್ಲಿ 2 ದಿನ ಅವರ ಕುಟುಂಬದವರಿಗೆ ಭೇಟಿಯನ್ನ ಮಾಡ್ಲಿಕ್ಕೆ ಅವಕಾಶ ಐತಿ. ಈ ಹಿನ್ನೆಲೆ ಅವ್ರು ಬಂದಿರುವಂತದ್ದು. ಈ ವೇಳೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಆದಷ್ಟು ಬೇಗ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ದರ್ಶನ್ ಕೂಡ ಅವರ ಕುಟುಂಬದವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಸೊ ಅವರ ತಮ್ಮ ಕೂಡ ಬಂದಿದ್ರೆ ಅವ್ರ ಜೊತೆ ಅಡ್ವೊಕೇಟ್ ಜೊತೆ ಮಾತನಾಡಿದಿರ್ಬೋದು. ಇಲ್ಲ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರೊಸೀಜರ್ಗಳಿದೆ, ಸೊ ಹೇಗಾದ್ರೂ ಮಾಡಿ ಇಲ್ಲಿಂದ ನನ್ನ ಕರ್ಕೊಂಡು ಹೋಗೋ ಅನ್ನೋ ರೀತಿಯಲ್ಲಿ ದರ್ಶನ್ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಅವರ ಕುಟುಂಬಸ್ಥರು ಕೂಡ ಭೇಟಿಯನ್ನು ನೀಡಿರುವಂತದ್ದು. ರಮಾಕಾಂತ್. ಓಕೆ, ಥ್ಯಾಂಕ್ ಯು ಸಂತೋಷ್.